ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದಿಂದಾಗಿ ಕೋಲಾರದಲ್ಲಿ 7ನೇ ದಿನವೂ ಕೂಡ ಕಮರ್ಷಿಯಲ್ ಗ್ಯಾಸ್ ಸಮಸ್ಯೆ ಮುಂದುವರೆದಿದ್ದು, ಕಮರ್ಷಿಯಲ್ ಸಿಲಿಂಡರ್ಗಾಗಿ ಹೋಟೆಲ್ ಮಾಲೀಕರು ಪರದಾಡ್ತಿದ್ದಾರೆ. ಸಣ್ಣಪುಟ್ಟ ಹೋಟೆಲ್ ಮಾಲೀಕರಿಗೆ ಕಮರ್ಷಿಯಲ್ ಸಿಲಿಂಡರ್ ದೊರಕುವಂಥದ್ದು ಕಗ್ಗಂಟಾಗಿದ್ದು, ಪರ್ಯಾಯ ವ್ಯವಸ್ಥೆಗೆ ಟೀ ಅಂಗಡಿ ಮಾಲೀಕರು ಮೊರೆ ಹೋಗಿದ್ದಾರೆ. ಸ್ವಾಮಿ ಟೀ ಅಂಗಡಿ ಮಾಲೀಕ ಇದ್ದಿಲು ಬಳಸಿ ಟೀ ಮಾಡ್ತಾ ಇದ್ದು, ಇದ್ದಿಲು ಒಲೆಗೆ ಸಣ್ಣ ಫ್ಯಾನ್ ಅನ್ನು ಅಳವಡಿಸುವ ಮೂಲಕ ಟೀ ತಯಾರಿಸ್ತಾ ಇದ್ದಾರೆ. ದಿನನಿತ್ಯ ಬರುವಂತಹ ಗ್ರಾಹಕರನ್ನ ನಿರಾಸೆಗೊಳಿಸಬಾರದು ಅನ್ನುವಂತಹ ಕಾರಣದಿಂದ ಇದ್ದಿಲು ಮೊರೆ ಹೋಗಿದ್ದಾರೆ. 3,000 ಕೊಟ್ಟರು ಕೂಡ ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಇರೋದ್ರಿಂದಾಗಿ ಮಾಲೀಕ ಸ್ವಾಮಿ ಅವರು ಟೀ ಹೋಟೆಲ್ ನಡೆಸೋದಕ್ಕೆ ಇದ್ದಿಲು ಒಲೆಯನ್ನ ಬಳಸ್ತಾ ಇದ್ದಾರೆ. ಯುದ್ಧ ಆಗಿರೋದ್ರಿಂದ ಇವಾಗ ಕಮರ್ಷಿಯಲ್ ಸಿಲಿಂಡರ್ ಬಳಕೆ ಜಾಸ್ತಿ ಆಗೋದ್ರಿಂದ ನಾವು ಇವಾಗ ಹೋಟೆಲ್ ಉದ್ಯಮಿಗಳಿಗೆ ಕಾಫಿ ಟೀ ಮಾಡೋರಿಗೆಲ್ಲ ಭಾಳ ಕಷ್ಟ ಆಗಿದೆ. ಅದರಿಂದ ನಾವು ಏನು ಪರ್ಯಾಯ ವ್ಯವಸ್ಥೆ ಅಂತ ಈ ಕಲ್ಲಿದ್ದಿಂದ ಅಂದರೆ ನಮ್ಮ ಹಳೆಯ ಪದ್ಧತಿ ಕೊಲಿಮೆ ಏನಿತ್ತು ಅದರಲ್ಲೇ ನಾವು ಅದನ್ನು ಕೊಲಿಮೆಯನ್ನು ಕೈಯಿಂದ ತಿರುಗಿಸ್ತಾ ಇದ್ವಿ. ಇದು 12 ವೋಲ್ಟ್ಸ್ ಚಿಕ್ಕದು ಏರ್ ಫ್ಯಾನ್ ಥರ ಅಡ್ಜಸ್ಟ್ ಮಾಡಿಕೊಂಡು ನಾವು ಕಲ್ಲಿದ್ದು ಸಿಗೋದಿಲ್ಲ ಇವಾಗ. ಈ ಇದ್ದಿಲು ಬರುತ್ತಲ್ಲ, ಈ ಐರನ್ಗೆಲ್ಲ ಬಳಸ್ತಾರಲ್ಲ, ಆ ಇದ್ದಲನ್ನ ಯೂಸ್ ಮಾಡಿ ನಾವು ಇವಾಗ ಸದ್ಯಕ್ಕೆ ಪರ್ಯಾಯವಾಗಿ ಇದನ್ನು ಕಾಫಿ ಟೀಗೋಸ್ಕರ ಇದು ಮಾಡ್ತಾ ಇದ್ದೀವಿ. ಇಲ್ಲ, ಮೊದಲಿಂದ ನಾವು ಇದ್ರ ಬಗ್ಗೆ ಸ್ವಲ್ಪ ಇಷ್ಟು ವರ್ಷ ಸ್ಟೌವಿಂದನೇ ಬಳಸಿದ್ದೀವಲ್ಲ, ಫ್ಯೂಯಲ್ ಬಗ್ಗೆ ಸ್ವಲ್ಪ ಐಡಿಯಾ ಇದೆ. ಇಂಧನ ಯಾವ ಥರ ಉಳಿತಾಯ ಮಾಡಬೇಕು, ಪೊಲ್ಯೂಷನ್ನಿಂದ ಯಾವ ಥರ ಬಚಾವ್ ಆಗಬೇಕು, ಇದೆಲ್ಲ ನಾವು ಸ್ವಲ್ಪ ಐಡಿಯಾ ಮಾಡಿ ಮೊದಲಿಂದ ಇದ್ರ ಬಗ್ಗೆ ಐಡಿಯಾ ಇತ್ತು. ಪ್ಲಸ್ ಇವಾಗ ಯಾವುದೇ ಕಾರಣಕ್ಕೂ ದುಡ್ಡು ಕೊಟ್ಟರು ಸಿಗ್ತಾ ಇಲ್ವಲ್ಲ ಗ್ಯಾಸು, ಆ ಕಾರಣದಿಂದ ನಾವು ಇದನ್ನು ಸ್ವಲ್ಪ ಡೀಪಾಗಿ ತಗೊಂಡು ನಿನ್ನೆಯಿಂದ ಇಂಪ್ರೂವ್ ಮಾಡಿದ್ದೀವಿ. ನಿನ್ನೆ 2 ದಿವಸ ರಜಾ ಮಾಡಿದ್ದೀವಿ. ಇವತ್ತು ಸ್ವಲ್ಪ ರೆಡಿ ಮಾಡಿ ಎತ್ಕೊಂಡು ಬಂದು ಇಟ್ಟಿದ್ದೀವಿ. ಪರವಾಗಿಲ್ಲ, ಏನೋ ಹಂಗೆ ವ್ಯಾಪಾರ ಮಾಡೋಕ್ಕೆ ಅನುಕೂಲ ಆಗ್ತಾ ಇತ್ತು. 1,920 ರೂಪಾಯಿ ಇತ್ತು ಕಮರ್ಷಿಯಲ್ 19 kg ಸಿಲಿಂಡ್ರು. ಇವಾಗ ನೋಡಿದ್ರೆ 3,000 4,000 ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಸಿಗ್ತಾ ಇಲ್ಲ. ಸಿಕ್ಕಿದ್ರೆ ಏನೋ ತೊಗೊಂಬಂದು ಮಾಡ್ಬೋದು. ಇವಾಗ ಕಸ್ಟಮರು ವೆಯ್ಟ್ ಮಾಡ್ಕೊಂಡು ನಿಂತ್ಕೊಂಡಿರ್ತಾರೆ, ಎಷ್ಟೊತ್ತಿಗೂ ರೆಡಿ ಆಗಲ್ಲ ಟೀ. ಇನ್ನು ಇದರಲ್ಲಿ ನೋಡಿ ಇಬ್ಬರು ವರ್ಕರ್ಸ್ ಬೇರೆ ಇದ್ದಾರೆ, ಅವ್ರಿಗೂ ಸ್ಯಾಲ್ರಿ ಕೊಡಬೇಕು. ಇದರಿಂದ ಸ್ವಲ್ಪ ಕಷ್ಟ ಆಗಿದೆ. ಏನೋ ನಿನ್ನೆಯಿಂದ ಹಂಗೆ ಪರವಾಗಿಲ್ಲ, ನಡೀತಾ ಇದೆ. ಕಿಲೋ 40 kg ಅಂತ ಹೇಳ್ತಾರೆ, ಅದು ಇನ್ನೂ ಐಡಿಯಾ ಇಲ್ಲ, ನಾನು ಹೊಸದಾಗಿ ಸ್ಟಾರ್ಟ್ ಮಾಡಿರೋದು. ಪ್ಲಸ್ ಇವತ್ತು ತಗೊಂಡು ಬಂದಿರೋದು 11ನೇ ತಾರೀಕು. ಬೆಳಿಗ್ಗೆ 700 ರೂಪಾಯಿ ಕೊಟ್ಟು ತಗೊಂಡು ಒಂದು ಮೂಟೆ ಬಂದು 700 ರೂಪಾಯಿ ಕೊಟ್ಟು ತೊಗೊಂಡು ಬಂದಿದ್ದೀನಿ. ಇವಾಗ ಸದ್ಯಕ್ಕೆ ನಾನು ಒಂದು 10 kg ಅಷ್ಟು ಬಳಸಿದ್ದೀನಿ. ನೋಡಬೇಕು, 2-3 ದಿವಸ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಕನ್ಸಂಪ್ಷನ್ ಬರ್ತದೆ. ನಮ್ಮ ಗ್ಯಾಸ್ಗೆ ಇದ್ದಿಲ್ಗೆ ಏನು ಖರ್ಚು ವೆಚ್ಚ ಎಷ್ಟು ಅಂತ ನಮಗೆ 3 ಡೇಸ್ ಗೊತ್ತಾಗುತ್ತೆ. ಬಾಗಿಲು ಹಾಕೋದಕ್ಕಿಂತ ಇದನ್ನು ಬಳಸ್ಕೊಂಡ್ರೆ ನಮ್ಗೆ ಅನುಕೂಲ ಆಗುತ್ತೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.